ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಓಕ್ಳಿ ವಿದ್ಯಾಮಂದಿರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ಚೌಡೇಶ್ವರಿ ಕಾಲೋನಿಯಲ್ಲಿ ನೂತನ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಉದ್ಘಾಟನೆ. ಸ್ವಾತಂತ್ರ್ಯ ದಿನದ ಹಿನ್ನೆಲೆ ಓಕ್ಳಿ ವಿದ್ಯಾಮಂದಿರದಲ್ಲಿ ವಸ್ತು ಪ್ರದರ್ಶನ ಆಯೋಜನೆ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದೇವಿಗೆ ಕೃಷ್ಣ ಅಲಂಕಾರ. ಸ್ಟ್ಯಾಂಡರ್ಡ್ ಜಿಮ್ ವತಿಯಿಂದ ಬಾಡಿ ಬಿಲ್ಡರ್ಸ್ ಕಾಂಪಿಟೇಷನ್ ಆಯೋಜನೆ. ಈಗ ವಾರ್ತೆಗಳ ವಿವರ. ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿ ಓಕ್ಳಿ ವಿದ್ಯಾಮಂದಿರದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡಲಾಯಿತು. ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಓಕ್ಳಿ ವಿದ್ಯಾಮಂದಿರದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಹಾಗೂ ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ್ ಪದವಿ ಪೂರ್ವ ಕಾಲೇಜ್, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕ್ಳಿ ಪದವಿ ಕಾಲೇಜು ಇವರುಗಳ ಸಂಯುಕ್ತಾಶ್ರಯದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡಲಾಯಿತು. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಪಾಟೀಲ್ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಾಯಿತು. ಧ್ವಜಾರೋಹಣಕ್ಕೂ ಮುನ್ನ ಲಿಂಗೈಕ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಎಲ್ಲರಿಗೂ ಶುಭ ಕೋರುತ್ತಾ, ನಮ್ಮ ಕಲಬುರಗಿ ನಾಡಿನಲ್ಲಿ ಇವತ್ತು ಬಹಳ ದುಃಖಕರವಾದಂಥ ಸನ್ನಿವೇಶ. ಯಾಕಂತಂದರೆ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದಂಥ ಡಾಕ್ಟರ್ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರು ನಿನ್ನೆ ರಾತ್ರಿ 9 ಗಂಟೆಗೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾರಂತ ಸುದ್ದಿ ತಿಳಿತು. ಅದಕ್ಕೋಸ್ಕರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ 1 ಮಿನಿಟ್ ಮೌನಾಚರಣೆ ಮಾಡೋಣ ಅಂತ. ಸಮಾರಂಭದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಆಡಳಿತಾಧಿಕಾರಿಗಳಾದ ಶಶಿಕಲಾ ಜೆ ಪಾಟೀಲ್ ಓಕ್ಳಿ, ಸದಸ್ಯರಾದ ವಿಕಾಸ್ ಜೆ ಪಾಟೀಲ್ ಓಕ್ಳಿ, ಮೇಘನಾಥ್ ಜೆ ಪಾಟೀಲ್ ಓಕ್ಳಿ, ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿಯ ನಿರ್ದೇಶಕರಾದ ಈರಣ್ಣ ಗೌಡ್ಗಾಂವ್, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಜಯಶ್ರೀ ರಾಚೋಟಿ, ವಿಕಾಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ರೇಣುಕಾ ಕಿಣಗಿ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸುನಂದಾ ಮೇಳಕುಂದಿ, ವಿಶಾಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಹೇಶ್ ಕುದ್ರೇಕರ್ ಹಾಗೂ ಎಲ್ಲಾ ವಿಭಾಗದ ಶಿಕ್ಷಕರು ಹಾಗೂ ಮಕ್ಕಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ಚೌಡೇಶ್ವರಿ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಮತ್ತು ಚೌಡೇಶ್ವರಿ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಅದ್ದೂರಿಯಾಗಿ ಶ್ರೀ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಸಮಿತಿ ವತಿಯಿಂದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಅವರು, ಕೋಲಿ ಕಬ್ಬಲಿಗ ಸಮಾಜ ನಂಬಿದವರ ಕೈ ಹಿಡಿಯುವ ನಂಬಿಗಸ್ತ ಸಮಾಜವಾಗಿದೆ. ಮಾತೆ ಮಾಣಿಕೇಶ್ವರಿ ಜನ್ಮ ತಾಳಿದ ಈ ಸಮಾಜದಲ್ಲಿ ಜನಿಸಿದ ಸರ್ವರು ಪುಣ್ಯವಂತರು ಎಂದು ಅಭಿಪ್ರಾಯಪಟ್ಟರು.
ಗುರುಗಳೇ ಸರಿಬೇಕಂತ ಮುಂದಾಳತ್ವವನ್ನು ವಹಿಸಿಕೊಂಡು ಭವ್ಯವಾದ ದಿವ್ಯವಾದಂತಹ ಒಂದು ಮಾಣಿಕೇಶ್ವರಿ ತಾಯಿಯವರ ಹೆಸರಿನಲ್ಲಿ ಈ ಒಂದು ದೇವಾಲಯವನ್ನು ಏನು ನಿರ್ಮಾಣ ಮಾಡಿದ್ದಾರೆ, ಇದು ಅತ್ಯಂತ ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ. ನಾವಿಲ್ಲಿ ದೇವಾಲಯಕ್ಕೆ ಬಂದು ಇವತ್ತು ನಾವೆಲ್ಲ ಕೂಡಿ ಉದ್ಘಾಟನೆ ಮಾಡಿದಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದಕ್ಕೆ ಇಂಥ ಒಂದು ಪವಿತ್ರವಾದಂತ, ಏಕೆಂದರೆ ಇವತ್ತು ದೇವಾಲಯಗಳ ಅವಶ್ಯಕತೆ ಇದೆ. ಪವಿತ್ರವಾದಂತಹ ಪೂಜಾ ಮಹಾಯೋಗಿನಿ ಮಾಣಿಕೇಶ್ವರಿ ತಾಯಿಯವರು ಏನು ನಮಗೆ ಆದರ್ಶಗಳನ್ನು ಕೊಟ್ಟಿದ್ದಾರೆ, ಸಂದೇಶವನ್ನು ಕೊಟ್ಟಿದ್ದಾರೆ, ಅದನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಅನುಷ್ಠಾನಕ್ಕೆ ತರುವಂಥದ್ದು, ಅದಕ್ಕೆ ಆಸ್ಪದ ಮಾಡಿಕೊಟ್ಟಂತಹ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ನನ್ನ ಪರವಾಗಿ ಸಮಸ್ತ ಎಲ್ಲಾ ಭಕ್ತಾದಿಗಳ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲೇ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು ಇದ್ದಾರೆ, ಅವರು ಭಕ್ತರಿದ್ದಾರೆ, ನಾವೆಲ್ಲ ಭಕ್ತರೇ ಇದ್ದೀವಿ. ಇವತ್ತು ಮಾಣಿಕೇಶ್ವರಿ ಅಮ್ಮನವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರೆ ಕಡಿಮೆನೇ ಇದೆ. ನನ್ನ ವೈಯಕ್ತಿಕ ಅನುಭವ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕವರಿದ್ದೇವೆ. ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಮ್ಮ ಪರಿವಾರದವರೆಲ್ಲರೂ ಇವತ್ತು ಮಾಣಿಕೇಶ್ವರಿ ಮಹಾಯೋಗಿನಿ ತಾಯಿಯವರ ಭಕ್ತಾದಿಗಳಾಗಿ ಪ್ರತಿ ಮಹಾಶಿವರಾತ್ರಿಗೆ ಅವರ ದರ್ಶನಕ್ಕೆ ಅವರು ಹೋಗ್ತಿದ್ರು. ನಾವು ಯಾವಾಗ ನಾನು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ. ಇವತ್ತು ಅಂತ ಸಂದರ್ಭದಲ್ಲಿ ನನ್ನ ನೆನಪಿದೆ. ಬಳಿಕ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಮಾತಾ ಮಾಣಿಕೇಶ್ವರಿ ಅಮ್ಮನವರ ನಡೆದಾಡುವ ದೇವತೆ ಇದ್ದ ಹಾಗೆ, ಸಮಾಜಕ್ಕಾಗಿ ಭಕ್ತರಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಮಹಾನ್ ಸಾಧ್ವಿ ಎಂದು ಹೇಳಿದರು. ನಂತರ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಮಾತನಾಡಿ, ಮಾತೆ ಮಾಣಿಕೇಶ್ವರಿ ನಮ್ಮ ಸಮಾಜದ ಬಹುದೊಡ್ಡ ಶಕ್ತಿ ಆಗಿದ್ದಾರೆ ಎಂದರು. ಸಾಮಾನ್ಯ ವ್ಯಕ್ತಿಗಳ ತರ ಅಲ್ಲ, ಅವರೊಬ್ಬ ದೇವಪುರುಷ ಅಂತಕ್ಕಂಥ ಒಂದು ಭಾವನೆಯಿಂದ ಜನರವರನ್ನ ಒಂದು ಪೂಜನೆಯ ಭಾವದಿಂದ ಅವರನ್ನು ಕಾಣ್ತೀವಿ. ಅನೇಕ ಸಾರಿ ಅವರ ದರ್ಶನ ಭಾಗ್ಯನೂ ಕೂಡ ನನಗೆ ಸಿಕ್ಕಿದೆ. ಅವರು ಯಾವತ್ತೂ ಕೂಡ ಅಹಿಂಸಾ ಮಾರ್ಗದ ಮೇಲೆ ಅವರ ಆಲೋಚನೆ.
ಯಾವತ್ತೂ ಕೂಡ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಸಂಕಲ್ಪ. ಮತ್ತು ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಒಳ್ಳೆಯವರಿದ್ರೆ ಒಳ್ಳೇದಾಗ್ತದೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥ ಅವ್ರ ಭಾವನೆ. ಯಾಕಂದ್ರೆ ಅನೇಕ ಜನ ಬಂದು ಅನೇಕ ವಿಷಯಗಳನ್ನ ಕೇಳ್ತಾ ಇದ್ರು. ಅವರು ಬಹಳ ಸ್ಪಷ್ಟವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಅವರ ಹೇಳಿಕೆಗಳು ಸತ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಅನೇಕ ಜನರಿಗೆ ಅನುಭವ ಇದೆ. ಆದ್ರೆ ಅವರು ಯಾವತ್ತೂ ಎಲ್ರಿಗೂ ಒಂದೇ ಹೇಳ್ತಿದ್ರು, ಒಳ್ಳೆಯವರಾಗಿದ್ರೆ ಒಳ್ಳೇದಾಗ್ತದೆ, ಒಳ್ಳೇದನ್ನ ಮಾಡಿ ಮತ್ತು ಪ್ರಾಣಿ ಹಿಂಸೆ ಮಾಡಬೇಡಿ ಅಂತಕ್ಕಂಥದ್ದು ಅವರ ಒಂದು ಅಭಿಲಾಷೆ ಇತ್ತು. ಅವರು ಸದಾ ನಮ್ಮೊಂದಿಗಿದ್ದಾರೆ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಅವರು ಲಿಂಗೈಕ್ಯ ಆಗಿದ್ರು ಕೂಡ ಅವರು ಸದಾ ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಹಾಗಾಗಿ ಆ ಕ್ಷೇತ್ರ ಇನ್ನೂ ಪವಿತ್ರ ಕ್ಷೇತ್ರ ಅಂತ ಹೇಳಿ ಇನ್ನೂ ಕೂಡ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾರೆ. ಮತ್ತು ಸಿರಾರ್ಕೋಟ್ ಅವರು ಊರು, ಹಾಗಾಗಿ ಅವ್ರ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥದ್ದು ನಾನು ಒಂದು ತೀರ್ಮಾನವನ್ನು ಮಾಡಿದ್ದೀನಿ. ಹಾಗಾಗಿ ಅವರ ಸಿಲಾರ್ಕೋಟ್ ಗ್ರಾಮದಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ನನಗೆ ಅಲ್ಲಿ ಊರಿನ ಎಲ್ಲರೂ ಹೇಳ್ತಾ ಇದ್ರು. ಆಮೇಲೆ ಅಮ್ಮನವ್ರ ಅಭಿಲಾಷೆನೂ ಕೂಡ ಇದೆ ಅಂತ ನನಗೆ ಹೇಳಿದ್ರು. ಹಾಗಾಗಿ ನಮ್ಮ ದಾಮೋದರ ರೆಡ್ಡಿ ಅವರು ಯಾವಾಗಲೂ ಹೇಳ್ತಾ ಇದ್ರು. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಅಲ್ಲಿ ಒಂದು ಅವರ ಒಂದು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನ ಕಟ್ಸೋದು. ಮತ್ತೆ ನಾನು ಕಳೆದ ಸಾರಿ ಯಾನಗುದ್ದಿಗೆ ಹೋದಾಗ ಶಿವಸ್ವಾಮೀಜಿ ಅವರು ಕೂಡ ಹೇಳಿದ್ರು, ಇಲ್ಲಿ ಒಂದು ಒಳ್ಳೆ ರಸ್ತೆ ಆಗ್ಬೇಕು ಅಂತ ಹೇಳಿ. ಯಾಕಂದ್ರೆ ಮೇನ್ ದ್ವಾರದಿಂದ ರಸ್ತೆ ಇನ್ನೊಂದು ರಸ್ತೆ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ನಾನು ಮೊನ್ನೆ. 3 ಕೋಟಿ ರೂಪಾಯಿ ಅವರು ಒಂದು ರಸ್ತೆಗೇನೆ ಕೂಡ ಸ್ಯಾಂಕ್ಷನ್ ಕೂಡ ಮಾಡಿಸಿದ್ದೀವಿ. ಮತ್ತು ನಮ್ಮ ತಿಪ್ಪಣ್ಣಪ್ಪನವರು ಅವರ ಒಂದು ಪ್ರಯತ್ನ, ಅವರು ಕೂಡ ಎಲ್ಲರೂ ಸೇರಿ ಏನಂದ್ರೆ ನಮ್ಮ ಮಾತಾ ಮಾಣಿಕೇಶ್ವರಿ ಅಭಿವೃದ್ಧಿ ನಿಗಮ ಅಂದ್ರೆ ನಮ್ಮ ಇದು ಮಾಡಬೇಕು, ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿ ಅವರ ಒತ್ತಾಯ ಮತ್ತು ನಮ್ಮೆಲ್ಲರ ಒಂದು ಸಲಹೆ ಸೂಚನೆ ಮೇರೆಗೆ ಎಸ್ ಕೆ ಪಾಟೀಲ್ ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಪ್ರಾಧಿಕಾರದ ಉದ್ಘಾಟನೆ ಒಂದು ದೊಡ್ಡ ಸಮಾರಂಭವನ್ನ ಮಾಡಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಯಾನಗುಂದಿಯಲ್ಲಿ ಬರ್ತಕ್ಕಂಥ ದಿನಗಳೇ ನಾನು, ದರ್ಶನಪುರ್ಜಿ ಅವರು ಮತ್ತು ಎಲ್ಲ, ಯಾಕಂದ್ರೆ ಎಲ್ಲ ಆ ಭಾಗದ ಜನರ ಒಂದು ಅಭಿಲಾಷೆ ಅಂತೆ ಅಲ್ಲಿ ಅದನ್ನು ಕೂಡ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳೋಣ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಇಲ್ಲಿ ನಮ್ಮ ತಿಪ್ಪಣ್ಣಪ್ಪನವರು ಇಲ್ಲಿ ಕೆಲವೊಂದು 2 ಸಮಸ್ಯೆಗಳನ್ನ ಕೂಡ ಈಗ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಪೊಲೀಸ್ ಸಮಾಜ ಯಾವತ್ತೂ ಕೂಡ ನಂಬಿಕೆ ಅರ್ಹರಾಗಿರ್ತಕ್ಕಂಥ ಸಮಾಜ ಅಂತಕ್ಕಂಥದ್ದು ಎಲ್ಲರ ಭಾವನೆ ಇದೆ. ಇಲ್ಲ ಚಿಂತೆ ಮಾಡಬೇಡ್ರಿ, ನಿಮ್ಮ ಸಮಾಜಕ್ಕೆ ನಾ ST ಸೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ದರ್ಶನಪುರ ಸಾಹೇಬರು ಕೂಡ ನಮ್ಮೂರವ, ಅವರು ಕೂಡ ಯಾವಾಗಲೂ ನಾವು ಹೋದ್ರೆ ನನಗೆ ಭಾಳ ರೆಸ್ಪೆಕ್ಟ್ ಕೊಟ್ಟು ನಾನು ಪ್ರತಿಯೊಂದು ಕೆಲಸಗಳು ಮಾಡ್ತೀನಿ. ನೀವು 3 ಮಂದಿ ಮಂತ್ರಿಗಳು ಬಂದಿದ್ದಕ್ಕೆ ಇಡೀ ನಮ್ಮ ಸಮಾಜಕ್ಕೆ ಭಾಳ ಸಂತೋಷ ಆಗ್ಯದ. ಬರಬೇಕು, ಇಡೀ ದೊಡ್ಡ ಸಮಾಜ ಇದು ಎಲ್ಲ ರೀತಿಯಲ್ಲಿ ದುರ್ಬಲ ಇದೆ. ಇವರಿಗೆ ಶಿಕ್ಷಣ ಇಲ್ಲ, ಹೀಗಾಗಿ ಜನಸಂಖ್ಯೆ ಭಾಳ ಇದೆ. ನೀವು ಈ ನಮ್ಮನ್ನ ಬಂದು ಹೋದ್ರಿ ಅಂದ್ರೆ ನಮ್ಮ ಕಷ್ಟದಾಗ ಬರ್ತಾರಲ್ಲ, ನಮ್ಮ ಕಾರ್ಯಕ್ರಮ ಬರ್ತಾರೆ, ನಮ್ಮ ಮಂದಿ ಸಂತೋಷ ಆಗ್ತದೆ. ಎಲ್ಲ ಕಲ್ತು ಎಜುಕೇಟೆಡ್ ಮಂದಿ, ಮಹಿಳೆಯರು, ತಾಯಂದಿರು, ಎಲ್ಲ ಪ್ರಭಾವಿ ಎಲ್ಲ ಮುಖಂಡರು ಕೂಡ ಈ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷ ಬರೆತು ಎಲ್ಲರೂ ಒಕ್ಕಟ್ಟಾಗಿ ಬಂದಿದ್ದಕ್ಕಾಗಿ, ಬೇರೆ ಬೇರೆ ಜಾತಿ ಧರ್ಮದವರು ಕೂಡ ಅಮ್ಮನ ಭಕ್ತರು ಬಂದಿದ್ದಕ್ಕಾಗಿ ನಿಮ್ಮೆಲ್ಲರ ಪಾದ ಕಮಲಕ್ಕೆ ನಮಸ್ಕರಿಸಿ, ಪತ್ರಿಕಾ ಮಾಧ್ಯಮದವರು ನನಗೆ ಭಾಳ ಪ್ರೀತಿ ವಿಶ್ವಾಸದಿಂದ ನಾ ಪತ್ರಿಕಾ ಗೋಷ್ಠಿಯ ಸಂದರ್ಭದಲ್ಲಿ ನಾವು ಅಲ್ಲಂಪುರ ಪಾಟೀಲ್ ಹೋದಾಗ ನೀವೆಲ್ಲ ಬರಬೇಕು, ಇದು ಉತ್ತಮವಾದ ಸಂದೇಶ ರಾಜ್ಯಕ್ಕೆ ಹೋಗಬೇಕು ಎಂಬ ಮಾತನ್ನು ಹೇಳಿದಾಗ ಎಲ್ಲ ಪತ್ರಿಕಾ ಮಿತ್ರರು ಕೂಡ ಬಂದಿದ್ದೀರಿ. ನಿಮ್ಮನ್ನು ಕೂಡ ಹೃದಯಪೂರ್ವಕ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕ ಎಲ್ಲರೂ ಹಿಂದುಳಿದವ. ಇದು ಇವರಿಗೆ ಅವಕಾಶ ಕೊಡಬೇಕು, ST ಮಾಡ್ಬೇಕಂತೇಳಿ ಅದು ಮಾಡಿರಿ. ಈಗಾಗಲೇ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಆಗ್ಯದ, ಕೇಂದ್ರ ಮತ್ತು ರಾಷ್ಟ್ರಪತಿ ಅಂಕಿತ ಆಗ್ಯದ. ಈ ತಳವಾರ ಸಮಾಜದಾಗ ಯಾರು ಮೂಲ ದಾಖಲೆಗಳು ಅವರಿಗೆ ತಡೆ ಹಿಡಲಾರ್ದಂಗೆ ತಳವಾರ ಸರ್ಟಿಫಿಕೇಟ್ ಕೂಡ ನಮ್ಮ ಜನರಿಗೆ ಯಾರ್ಯಾರು ತಳವಾರ ಅಂತಾರ
ಮೂಲ ದಾಖಲೆಗಳವ. ಅವರಿಗೆ ದಯವಿಟ್ಟು ಒಂದು ಎಲ್ಲ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ, ಕೇವಲ ಗುಲ್ಬರ್ಗದಲ್ಲಿ ಮಾತ್ರ ಹೆಲ್ಡಪ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ನೀವೆಲ್ಲ ವೇದಿಕೆ ಇದ್ದಂಥ ಎಲ್ಲ ನಿಮಗೆ ಕೈ ಮುಗಿದು ಕೇಳ್ಕೊತೀವಿ. ಯಾಕಂದ್ರೆ ಸುಮಾರು 25-30 ವರ್ಷದಿಂದ ನಿಮ್ಗೆ ಸರಿ ಬೆಂಬಲ ಆಗಿದೆ ನಮ್ಮ ಪೊಲೀಸ್ ಸಮಾಜ. ನಮ್ಮ ಜನರು ಒಂದು ಸಲ ವಿಶ್ವಾಸ ಮಾಡಿದ್ರು, ಒಂದು ಸಲ ನಿಮ್ಗೆ ಮೇಲೆ ಪ್ರೀತಿ ವಿಶ್ವಾಸ ತೋರಿಸ್ತಂದ್ರೆ ಅವರು ಜೀವ ಕೊಟ್ಟು ನಿಮ್ಮ ಜೀವ ಉಳಿಸ್ತಕ್ಕಂಥ ಕೆಲಸ ನಮ್ಮ ಪೊಲೀಸ್ ಸಮಾಜದವ್ರು ಮಾಡ್ತಾರೆ. ಅದಕ್ಕಾಗಿ ನಮ್ಮ ಸಮಾಜಕ್ಕೆ ಎಸ್ ಟಿ ಮಾಡಬೇಕು, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು. ಆಮೇಲೆ ಈ ಎಸ್ ಟಿ ಪ್ರಮಾಣ ಪತ್ರ ಏನು ತಡೆ ಹಿಡಿತಾ ಇದ್ದಾರೆ ಅದಕ್ಕೂ ಕೂಡ ತಕ್ಷಣ ನೀವೆಲ್ಲ ಮಂತ್ರಿಗಳು ಒಕ್ಕಟ್ಟಾಗಿ ಕುಂತು ಮುಖ್ಯಮಂತ್ರಿಗೆ ಮನವೊಲಿಸಿ ಅದನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲ 31 ಜಿಲ್ಲೆದಾಗ ಎಲ್ಲ ಕಡೆ ಅವು ಕೊಡ್ತಾ ಇದ್ದಾರೆ. ಇಲ್ಲೇ ಹೆಲ್ಡಪ್ ಮಾಡ್ತಾ ಇದ್ದಾರೆ. ಅದು ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಶರಣ್ ಪ್ರಕಾಶ್ ಪಾಟೀಲ್ರು ಗಮನ ಹರಿಸಿ, ದರ್ಶನಪುರ ಸಾಹೇಬರು ಮತ್ತು ಬಿ ಆರ್ ಪಾಟೀಲ್ರು ಎಲ್ಲರೂ ಒಕ್ಕಟ್ಟಾಗಿ ಖಂಡ್ರೆ ಸಾಹೇಬ್ರು ದನಿ ಎತ್ತದ್ರೆ ನಡಗ್ತದೆ, ಎತ್ತಬೇಕಷ್ಟೇ. ಅಪ್ಪನವ್ರು ಇದ್ದರೆ ನಿಮ್ಮ ಅಪ್ಪರು ಅವ್ರಿಗಿಂತ ಹೆಚ್ಚಿನ ಶಕ್ತಿ ಅದ. ನೀವೆಲ್ಲ ಈಗ KPCC ಅಧ್ಯಕ್ಷರು ಆಗ್ಬೇಕಂತ ಮಂದಿ ಎಲ್ಲ ಮಾತಾಡ್ತಾರೆ ಅಲ್ಲಿ ಇಲ್ಲಿ. ಆಮೇಲೆ ಮತ್ತು ನೀವೇನೇನು ಆಗ್ಬೇಕಂತೀರಿ ಯಾರಿಗೂ ಗೊತ್ತು. ನೀವು ಅದಕ್ಕಾಗಿ ಶರಣ್ ಪ್ರಕಾಶ್ ಪಾಟೀಲ್ ಆಗ್ಬೇಕಂತಾರೆ. ಆಗ ಅವ್ರಿಬ್ಬರೇ ಯಾರಾಗಲಾಗ್ತದೆ, ಯಾಕೆ ಚಿಂತೆ ಮಾಡ್ತಾರೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ತಾಯಿ ಮಾಣಿಕೇಶ್ವರಿ ನಿಮ್ಗೆ ಒಳ್ಳೇದು ಮಾಡಿ. ನಮ್ಮ ಬಾಬುರಾವ್ ಚಿಂಚನಸೂರು ಸರ್ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಬಂದಿದ್ದರಿಂದ ಇಡೀ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಯಾನಗುಂದಿಯ ಶಿವಯ್ಯ ಸ್ವಾಮೀಜಿ ವಹಿಸಿಕೊಂಡಿದ್ರು. ಜಗದ್ಗುರು ಡಾಕ್ಟರ್ ಸಾರಂಗದೇಶಿ ಕೇಂದ್ರ ಮಹಾಸ್ವಾಮಿಗಳು, ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಕೊತ್ತಲಪ್ಪ ಮಹಾಸ್ವಾಮಿಗಳು, ನಂದೀಶ್ವರಿ ಅಮ್ಮ, ಸಚಿವ ಶಾಣ್ಬಸಪ್ಪ ದರ್ಶನಾಪುರ್, ಶಾಸಕ BR ಪಾಟೀಲ್, ಅಲಂಪ್ರಭು ಪಾಟೀಲ್, ಖನೀಶ್ ಫಾತಿಮಾ, ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್, MLC ಶಶೀಲ್ ನಮೋಶಿ, BG ಪಾಟೀಲ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಆಲಂ ಖಾನ್, ಶರಣ್ಕುಮಾರ್ ಮೋದಿ, ಸಂದೇಶ್ ಕಮಕ್ನೂರ್, ಕಮಲಾಕರ್, ಫರಾಜ್ ಸೇರಿದಂತೆ ಕೋಲಿ ಕಬ್ಬಲಿಗ ಸಮಾಜದ ಅನೇಕ ಮುಖಂಡರು ಹಾಗೂ ದೇವಸ್ಥಾನ ಸಮಿತಿಯ ಮುಖಂಡರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಸ್ವಾತಂತ್ರ್ಯ ದಿನದ ಹಿನ್ನೆಲೆ ಓಕ್ಳಿ ವಿದ್ಯಾಮಂದಿರದಲ್ಲಿ ವಸ್ತು ಪ್ರದರ್ಶನ ಆಯೋಜನೆ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದೇವಿಗೆ ಕೃಷ್ಣ ಅಲಂಕಾರ. ಸ್ಟ್ಯಾಂಡರ್ಡ್ ಜಿಮ್ ವತಿಯಿಂದ ಬಾಡಿ ಬಿಲ್ಡರ್ಸ್ ಕಾಂಪಿಟೇಷನ್ ಆಯೋಜನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಪ್ರಸಿದ್ಧ ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿಯ ಓಕ್ಳಿ ವಿದ್ಯಾಮಂದಿರದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಜ್ಞಾನ ಹಾಗೂ ಗಣಿತ ವಸ್ತು ಪ್ರದರ್ಶನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಓಕ್ಳಿ ವಿದ್ಯಾಮಂದಿರದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಹಾಗೂ ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಶಾಲ್ ಪದವಿ ಪೂರ್ವ ಕಾಲೇಜು, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕ್ಳಿ ಪದವಿ ಕಾಲೇಜು ಇವರುಗಳ ಸಂಯುಕ್ತಾಶ್ರಯದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಏರ್ಪಡಿಸಲಾಗಿದ್ದ ವಿಜ್ಞಾನ ಹಾಗೂ ಗಣಿತ ವಸ್ತು ಪ್ರದರ್ಶನ ಸಮಾರಂಭವನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಪಾಟೀಲ್ ಅವರು ಉದ್ಘಾಟಿಸಿದರು.
ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ ಹಾಗೂ ಗಣಿತ ವಿಷಯದ ವಸ್ತುಗಳನ್ನು ತಯಾರಿಸಿ ಪ್ರದರ್ಶನಕ್ಕೆ ಇಡುವ ಮೂಲಕ ಗಮನ ಸೆಳೆದರು. ಇನ್ನು ವಸ್ತು ಪ್ರದರ್ಶನಕ್ಕೆ ವಿಟಿಯುನ ಅಸಿಸ್ಟೆಂಟ್ ಪ್ರೊಫೆಸರ್ ಆದರ್ಶ್ ಜಿ ಹಾಗೂ ಪಿಟಿಜಿ ಜವಾಹರ್ ನವೋದಯ ವಿದ್ಯಾಲಯ ವಿದ್ಯಾಶ್ರೀ ಅವರು ತೀರ್ಪುಗಾರರಾಗಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ ಶ್ರೀನಿಧಿ ವಸ್ತು ಪ್ರದರ್ಶನದ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. Good morning everyone. We are very happy to be part of Science and Maths exhibition. Science helps us to understand world around us and Maths makes our brain sharp and smart. We enjoy learning thought fun activities and games. So we very thankful to our management for the support and guidance of our teachers. Thank you. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವ್ಯಕ್ತಿತ್ವ ವಿಕಾಸ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕನ್ನಡ ಕಾನ್ವೆಂಟ್ ಸ್ಕೂಲ್, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್ ಮತ್ತು ವಿಕಾಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದೀವಿ. ಮಕ್ಕಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದು ಅವರು ಒತ್ತು ಕೊಟ್ಟಿದ್ದೇನೆಂದರೆ ನೇಚರ್ ಮೇಲೆ ಮತ್ತು ಈಗಿನ ಪರಿಸ್ಥಿತಿಗೆ ಎಲ್ಲ ಜನರಿಗೆ ಏನು ಹೆಲ್ತ್ ಬಗ್ಗೆ ಆಯಿತು, ಈ ಗಿಡ ಬೆಳೆಸೋದ್ರ ಬಗ್ಗೆ ಮತ್ತು ಕೆಲವೊಂದು ವಿಷಯ ಕಿಡ್ನಿ ಬಗ್ಗೆ ನಾನೆಲ್ಲ ನೋಡಿದೆ. ಕೆಲವು ಮಕ್ಕಳದು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ. ನಿಜವಾಗ್ಲೂ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಭಾಳ ಒಳ್ಳೆ ಸ್ಥಳಕ್ಕೆ ಹೋಗಿ ಮುಟ್ತಾರಂತ ಅನ್ನಿಸ್ತದೆ. ಅದಕ್ಕೆ ಇವತ್ತಿನ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಕ್ಕೆ ಮಕ್ಕಳಿಗೂ ಮತ್ತು ನಮ್ಮ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಸಮಾರಂಭದಲ್ಲಿ ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿ ಆಡಳಿತಾಧಿಕಾರಿಗಳಾದ ಶಶಿಕಲಾ ಜೆ ಪಾಟೀಲ್ ಓಕಳಿ, ಸದಸ್ಯರಾದ ವಿಕಾಸ್ ಜೆ ಪಾಟೀಲ್ ಓಕಳಿ, ಮೇಘನಾ ಜೆ ಪಾಟೀಲ್ ಓಕಳಿ, ವ್ಯಕ್ತಿತ್ವ ವಿಕಾಸ್ ಎಜುಕೇಷನ್ ಸೊಸೈಟಿಯ ನಿರ್ದೇಶಕರಾದ ಈರಣ್ಣ ಗೌಡ್ಗಾಂವ್, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಜಯಶ್ರೀ ರಾಚೋಟಿ, ವಿಕಾಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ರೇಣುಕಾ ಕಿಣಗಿ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯ ಗುರುಗಳು ಸುನಂದಾ ಮೆಳಕುಂದಿ, ವಿಶಾಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಹೇಶ್ ಕುದ್ರೇಕರ್ ಹಾಗೂ ಎಲ್ಲ ವಿಭಾಗದ ಶಿಕ್ಷಕರು ಹಾಗೂ ಮಕ್ಕಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ನಗರದ ಆಯುರ್ವಾಡಿಯಲ್ಲಿರುವ ಮಹಾಲಕ್ಷ್ಮಿ ನಗರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದೇವಿಗೆ ಕೃಷ್ಣನ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ದೇವಿ ನಗರ ಅಕ್ಕನ ಬಳಗದ ವತಿಯಿಂದ ಭಜನೆ ಮಾಡಲಾಯಿತು. ಬಂದ ಮಹಿಳೆಯರಿಗೆ ಕುಂಕುಮ ಅರಿಶಿನ ವಿತರಿಸಲಾಯಿತು ಮತ್ತು ದೇವಸ್ಥಾನದ ವತಿಯಿಂದ ಪ್ರಸಾದ ವಿತರಿಸಲಾಯಿತು. ಸಂಜೆ 7:30 ಗಂಟೆಗೆ ಮಂಗಳಾರತಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಶಿವರಾಜ್ ಖೂಬಾ, ಮಲ್ಲಿಕಾರ್ಜುನ್ ಹಾಲಪ್ಪ, ರಾಜು ಕಾಕಡೆ, ನಾರಾಯಣ ಕಾಕಡೆ, ವಿಲಾಸ್ ಬಗಡೆ, ವಿಜಯ ರಾಚಪ್ಗೋಳ್, ಶರಣು ಕೂಪ,
ಕಿಶೋರ್ ಕುರ್ರಾ ಹಾಗೂ ಮಹಾಲಕ್ಷ್ಮೀನಗರ ಆಯರ್ವಾಡಿ ಕಲಬುರಗಿಯ ಭಕ್ತರೊಂದಿಗೆ ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ನಗರದ ಗುಲಾಬ್ವಾಡಿ ಬಡಾವಣೆಯಲ್ಲಿರುವ ಸ್ಟ್ಯಾಂಡರ್ಡ್ ಜಿಮ್ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಬಾಡಿ ಬಿಲ್ಡರ್ಸ್ ಕಾಂಪಿಟೇಷನ್ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಗುಲಾಬ್ವಾಡಿ ಬಡಾವಣೆಯಲ್ಲಿರುವ ಸ್ಟ್ಯಾಂಡರ್ಡ್ ಜಿಮ್ ಮಾಲೀಕರಾದ ಅಬ್ದುಲ್ ರಜಾಕ್ ಹಾಗೂ ಮಹಮ್ಮದ್ ರಫೀಕ್ ಅವರ ನೇತೃತ್ವದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಬಾಡಿ ಬಿಲ್ಡ್ ಕಾಂಪಿಟೇಷನ್ ಏರ್ಪಡಿಸಲಾಗಿತ್ತು. ಬಾಡಿ ಬಿಲ್ಡ್ ಸ್ಪರ್ಧೆಯಲ್ಲಿ ಬಾಡಿ ಬಿಲ್ಡರ್ಸ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬಳಿಕ ಬಾಡಿ ಬಿಲ್ಡ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಬಿಲ್ಡರ್ಸ್ಗಳಿಗೆ ಸ್ಟ್ಯಾಂಡರ್ಡ್ ಜಿಮ್ ವತಿಯಿಂದ ವಿಶಾಲ್ ದರ್ಗಿ, ಶ್ರೀನಿವಾಸ್ ಲಾಖೆ ಅವರು ಬಹುಮಾನ ವಿತರಿಸಿದರು. ನಾವು ಸುಮಾರು ಈ ಸ್ಟ್ಯಾಂಡರ್ಡ್ ಜಿಮ್ ಸುಮಾರು 15 ವರ್ಷದಿಂದ ನೋಡ್ಕೊತಾ ಬಂದೆವು. ಈ ಜಿಮ್ಮಿನಂಗೆ ಎಲ್ಲಿ ಗುಲ್ಬರ್ಗದ ಯಾವುದೂ ಜಿಮ್ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದ್ರೆ ಈ ಜಿಮ್ನಲ್ಲಿ ಯಾರು ಎಕ್ಸಸೈಸ್ ಮಾಡಿದ್ದಾರೆ, ಈಗಾಗಲೇ ಬ್ರದರ್ ಹೇಳಿದ್ರು ನಮ್ಮ ರಫೀಕ್ ಬೈ ಕೋಚಿಂಗ್ 110 ಇದ್ದದ್ದು 20 kg ಆಗ್ಯದ ಅಂತೇಳಿ. ಈಗ ಎಕ್ಸಾಂಪಲ್ ನಮ್ಮ ಚುನ್ನು ಬೈ ಅಂತೇಳಿ ಇದ್ದಾರೆ, ಅವ್ರು ಒಂದು 55 ಇಯರ್ಸ್, ಅವರು 55 ಇಯರ್ಸ್ ಅವಾಗಿಲ್ಲಿಂದ ಜಿಮ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನೋಡ್ಬೋದು ನೀವು. ಈ ಸ್ಟಾರ್ ಜಿಮ್ ಹಿಂಗದ ಇದು. ಇಲ್ಲಿ ಏನೇ ಎಕ್ಸಸೈಸ್ ಮಾಡಿರಿ ನೀವು, ವೇಟ್ ಲಾಸ್ನು ಮಾಡ್ಬೋದು, ವೇಟ್ ಗೇನ್ ಮಾಡ್ಬೋದು, ವೇಟ್ ಏರಿಸ್ಬೋದು. ಚಲೋ ಹುಡುಗರು ಬಾಡಿ ಬಿಲ್ಡರ್ ಆಗ್ಯಾರ ಇಲ್ಲಿ. ಯಾಕಂದ್ರೆ ಈ ಹಳಿ ಜಿಮ್ ಏನದ, ಈ ಹಳಿ ಜಿಮ್ನಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಅದ. ಇಲ್ಲಿ ನಂಗೆ ಸಾಮಾನ್ಯ ಎಲ್ಲಿ ಇಲ್ಲ ಅಂತೇಳಿ ನಾನು ಅನ್ಬೋದು. ಇಲ್ಲಿ ಮಾಡಿದ್ರೆ ನಾವು ಹುಬ್ಳಿ ಧಾರವಾಡದಾಗ ಏನು ಅಖಾಡ ಅಂತಾರಲ್ಲ, ಆ ಅಖಾಡದಕ್ಕಿಂತ ಡಬಲ್ ಅದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಯಾವುದೇ ರೀತಿ ಅಂತ ಈಗ ಪ್ರೋಟೀನ್ ತೊಗೋದು ಪ್ರೋಟೀನ್ ಎಕ್ಸಸೈಸ್, ಆ ಎಕ್ಸಸೈಸ್ಕಿಂತ ಇಲ್ಲಿ ಜವಾರಿ ಜಿಮ್ ಹೆಂಗೆ ಅಖಾಡ ಮೊದಲು ಪೈಲ್ವಾನ್ ಹೆಂಗೆ ಮಾಡ್ತಿರಲ್ಲ, ಆ ರೀತಿ ನಮ್ಮ ಈ ಜಿಮ್ ಅದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯುವಕರಿಗೆ ಬಿಜಿ ಶೆಡ್ಯೂಲ್ ಬಿಡ್ರಿ, ತಮ್ಮ ದೇಹಕ್ಕೆ 1 ಗಂಟೆ ಟೈಮ್ ಕೊಟ್ಟು ಡೈಲಿದಾಗ. ಈಗಾಗಲೇ ಸಾಕಷ್ಟು ಸಾಕಷ್ಟು ಜಾಗದಾಗ ನೋಡ್ತಾ ಇದ್ದೀರಿ, ಹಾರ್ಟ್ ಬರ್ತಾ ಇದ್ದಾವೆ, ಪ್ಯಾರಲೈಸಸ್ ಆಗ್ತಾ ಇದ್ದಾವೆ, ಮತ್ತು ಯಾವುದೇ ರೀತಿ ಅಂತ ಅವು ಬಿಮಾರಿ ಬರ್ತಾ ಇದ್ದಾವೆ. ಅದಕ್ಕೆ 1 ಗಂಟೆ ನೀವು ತಮ್ಮ ಯುವಕರಿಗೆ ಒಂದು ವಿನಂತಿ, ನಮ್ಮ 1 ಗಂಟೆ ಜಿಮ್ಮಿಗೆ ಟೈಮ್ ಕೊಡ್ರಿ, ಮಾರ್ನಿಂಗೆಲ್ಲ ಈವ್ನಿಂಗ್. ದಯವಿಟ್ಟು ಯುವಕರಿಗೆ ದಯವಿಟ್ಟು ಕೈ ಮುಗಿದು ರಿಕ್ವೆಸ್ಟ್ ಅದ, 1 ಗಂಟೆ ಜಿಮ್ಮಿಗೆ ಟೈಮ್ ಕೊಡ್ರಿ. ಬೆಳಗ್ಗೆ ಕೊಡ್ರಿ, ಸಾಯಂಕಾಲ ಕೊಡ್ರಿ, 1 ಗಂಟೆ ತಮ್ಮ ದೇಹಕ್ಕೆ 1 ಗಂಟೆ ಟೈಮ್ ಕೊಡ್ರಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಇದ್ರ ಮುಂಚೆ ನಾನು ಜಿಮ್ ಮಾಡಿ ಸುಮಾರಿಗೆ ನಾವು 20 ವರ್ಷ ಆಯ್ತು. ಈಗ 15 ವರ್ಷ ಜಿಮ್ ಬಿಟ್ಟಿದ್ದೀನಿ. ಜಿಮ್ ಬಿಟ್ಟು ಒಂದು 15 ವರ್ಷ ಆಯ್ತು ಜಿಮ್ ಬಿಟ್ಟು. ಮೊದಲು ನಾವು ಮಾಡೋ ಎಕ್ಸಸೈಸ, ಈಗ ಪ್ರೋಟೀನ್ ಎಕ್ಸಸೈಸ, ಈಗಿನ ಹುಡುಗರು ಗೋಲಿ ಮತ್ತು ಅಂದ್ರೆ ಪೌಡ್ರ ತೊಗೊಂಡು ಮಾಡ್ತಿದ್ದಾರೆ. ಅದು ನಮಗೆ ಏನಂತೇಳಿ ನಮಗೆ ಗೊತ್ತಿದ್ದಿಲ್ಲ. ಈಗಾದರೂ ನಮ್ದು 50 ವರ್ಷ ಅಂದ್ರೂ ಈಗಾದ್ರೂ ಎಕ್ಸಸೈಸ್ ಮಾಡ್ತೀವಿ. ಈಗಾದ್ರೂ ನಮಗೆ ದೇವರು ಚಲೋ ಆರೋಗ್ಯದಾಗ ಇಟ್ಟನ. ಇದೇ ಜಿಮ್ನಲ್ಲೇ ಎಕ್ಸಸೈಸ್ ಮಾಡ್ತೀವಿ ನಾವು. ಮತ್ತು ಬೇರೆ ಯಾವ ಸಾಕಷ್ಟು ಜಿಮ್ ಗುಲ್ಬರ್ಗ ಸಾಕಷ್ಟು ಒಂದಕ್ಕಿಂತ ಜಿಮ್ ಅದ. ಬಟ್ ಆ ಜಿಮ್ನಲ್ಲಿ ಯಾವುದೇ ರೀತಿಯಾದಂಥ ಇದು ಇಲ್ಲ. ಬಟ್ ನಮ್ಮ ಇದು ಜಿಮ್ ಏನದ ಸ್ಟ್ಯಾಂಡರ್ಡ್ ಜಿಮ್ಮೇ ಅದ. ಯಾವುದೇ ರೀತಿ ಅಂತ ಈಗ ನಮ್ಮ ಭಾಳಷ್ಟು ಜನ ಈಗ ನೋಡ್ಬೋದು ನೀವು ಇಲ್ಲೇ ಯಂಗ್ಸ್ಟರ್ಗಳು ಎಷ್ಟು ಇಂಪ್ಲಿಮೆಂಟ್ ಅದ ಈ ಜಿಮ್ನಲ್ಲಿ ಅಂತ ಹೇಳಿ ಕೇಸಿಂದ. पहले तो आप लोगों का शुक्रिया जो काफ़ी टाइम से हमारे साथ सपोर्ट करते आ रहे हैं आप. मैं सुना था कि इंसान में खूबी होती है, यहाँ तो जिम में खूबी है जो आज भी लंबे टाइम से रेगुलर लोग हैं. और मैं हमेशा देखता हूँ पुराने चेहरे तो है ही है और नए चेहरे भी देखते जा रहा हूँ. यानी कि जिम अपडेट के साथ साथ लोग भी थोड़ा अवेयरनेस आ रहे हैं कि जिम रेगुलर करना एक इम्पॉर्टेंट चीज़ क्यों है. एक रीज़न क्या है, खाली आप वेट लॉस के लिए कर रहे हैं या वेट गेन के लिए, वो नहीं है. आप फिटनेस अपने लिए तो आप बहुत कुछ कर सकते हैं, लेकिन हेल्थ के लिए सब गया तो वापस आता, लेकिन आपका फिटनेस गया वो वापस नहीं आता. बस रेगुलर एक अपने लिए 45 मिनट्स डेली, उसकी कोई एज की कोई लिमिट नहीं होती, एक्सरसाइज की कोई लिमिट नहीं होती. आप रेगुलर एक टाइम निकालो, एक रूटीन बनाओ. ऐसा नहीं कि खाली सुबह करे तो एक्सरसाइज होती, शाम में करे तो ऐसा. कभी भी जब दिल बोला जब एक्सरसाइज करते रहना रेगुलरली. और सबसे अच्छी बात क्या है बोले तो क्लीन है, मेंटेन है और रेगुलर जो भी बंदे आते हैं उनसे खुश है. और इस साल थोड़ा अपडेट भी करे उन्होंने और आने वाले दिनों में और थोड़ा अपडेट करने की कोशिश करेंगे. चलो थैंक यू. वैसे गुलबर्गा में स्टैंडर्ड जिम कोई पहचान का मोहताज नहीं है. स्टैंडर्ड जिम एक अच्छा इक्विप्ड विथ अच्छे कोचिंग फिटनेस सेंटर है, जहाँ पे ना सिर्फ वेट लॉस बल्कि अच्छा ट्रांसफॉर्मेशन, अच्छी हेल्थ डाइट और इसके साथ साथ अच्छे हेल्थ प्रोग्राम्स अवेलेबल हैं. मैं जहाँ तक समझता हूँ मेरा वेट भी 110 किलो के आसपास था. टोटली मैं आउट ऑफ फॉर्म में था.
हमारे रफ़ीक सर की मेहरबानी, उनकी कोचिंग, उनकी मीन्स डाइट के हिसाब से नाउ आई एम अ मस्कुलर मैन. I have reduced totally 14 kgs in 6 to 7 months with a good diet by Rafiq Bhai. Thank you. सभी को नमस्कार. स्टैंडर्ड जिम की तरफ से हर साल 15 अगस्त को हर इवनिंग के और मॉर्निंग के बच्चों का हर साल एक स्टेप देखते हैं, इसलिए कि गेट टू गेट मालूम पड़ना चाहिए हमारे को भी कौन कैसा इम्प्रूवमेंट हो रहा कैसा नहीं. सुबह का बैच और शाम का बैच, उसलिए चेक करते रहते. एक छोटा सा गिफ्ट देते उनको हर 15 अगस्त को या 26 जनवरी को उतना. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ವಿಶಾಲ್ ದರ್ಗಿ, ಶ್ರೀನಿವಾಸ್ ಲಾಖೆ, ದತ್ತು ಭಾಸ್ಗಿ, ಅಂಬರೀಶ್ ಮಠಪತಿ, ಭವಾನಿ ದರ್ಗಿ, ಅಬ್ದುಲ್ ರಫೀಕ್, ಚಿನ್ನುಬಾಯಿ, ಪ್ರಕಾಶ್ ಮಾಳ್ಗೆ, ಅಬ್ದುಲ್ ಕಲೀಂ, ಸೈಯದ್ ಇಮ್ರಾನ್, ಸೈಯದ್ ವಾಸಿಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಓಕಳಿ ವಿದ್ಯಾಮಂದಿರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ. ಚೌಡೇಶ್ವರಿ ಕಾಲೋನಿಯಲ್ಲಿ ನೂತನ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಉದ್ಘಾಟನೆ. ಸ್ವಾತಂತ್ರ್ಯ ದಿನದ ಹಿನ್ನೆಲೆ ಓಕಳಿ ವಿದ್ಯಾಮಂದಿರದಲ್ಲಿ ವಸ್ತು ಪ್ರದರ್ಶನ ಆಯೋಜನೆ. ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ದೇವಿಗೆ ಕೃಷ್ಣ ಅಲಂಕಾರ. ಸ್ಟ್ಯಾಂಡರ್ಡ್ ಜಿಮ್ ವತಿಯಿಂದ ಬಾಡಿ ಬಿಲ್ಡರ್ಸ್ ಕಾಂಪಿಟೇಷನ್ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.